ಅಳ್ಬೇಡಮ್ಮ, ಯಾಕೆ ಅಳ್ತೀಯ? ರಾಯರಿದ್ದಾರೆ, ನಾವೇನ್ ಕೊಡ್ತೀವೋ ಅದ್ ನಮ್ಗೆ ರಿಟರ್ನ್ ಬರುತ್ತೆ. 100% ಇದಂತೂ ಸತ್ಯ. ಒಳ್ಳೇದ್ ಕೊಟ್ರೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಕೊಟ್ರೆ ಕೆಟ್ಟದ್ದೇ ನಮ್ಗೆ ರಿಟರ್ನ್ ಆಗುತ್ತೆ. ಇವತ್ತು ನನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕಪ್ಪ ಅಂದ್ರೆ ನಮ್ಮ ಮನೆಗೆ ವಿಶೇಷವಾಗಿ ಯಾರು ಬಂದಿದ್ದಾರೆ ಅಂದ್ರೆ, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಗೆಸ್ ಮಾಡ್ತೀರಾ? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ಎಲ್ರು ಹೇಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂದ್ರೆ ರಾಯರು ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಹೇಳೋದು, ಕರ್ಮ ಯಾವಾಗ್ಲೂ ರಿಟರ್ನ್ ಅಂತಲ್ಲ. ನನಗೆ ಯಾರು ಕಳ್ಸ್ಕೊಟ್ಟಿರೋದು, ವಿದ್ಯಾ ಸ್ಯಾರೀಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೇಜ್ ಇದೆ. ಅವ್ರ ಪೇಜ್ ಅಲ್ಲಿ ನಾನು ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ, ಮತ್ತೆ ಕೊಲಾಬ್ರೇಷನ್ ಕೂಡ ಮಾಡಿದ್ದೆ ಅವ್ರ ಸೀರೆದು. ಹಾಗಾಗಿ ಅವ್ರು ಹೇಳಿದ್ರು ಯುಗಾದಿ ಎಲ್ಲೋ ಇದೆ, ಯುಗಾದಿ ಅಂತ ಇದ್ದೀನಿ. ಸಾರಿ, ಅದ್ರಲ್ಲಿ ಲಕ್ಕಿ ಡ್ರಾ ಅಂತ 3 ಕಾಯಿನ್, ಬೆಳ್ಳಿ ಕಾಯಿನ್ ನ ಇಟ್ಟಿದ್ರು, 10 ಗ್ರಾಮ್ದು. ನಾನು ನೋಡೋಣ ಅಂದ್ರೆ ನನಗೆ ಬರುತ್ತೆ ಅನ್ನೋದು ಪ್ರಾಮಿಸ್ ನಾನು ಅನ್ಕೊಂಡೇ ಇರ್ಲಿಲ್ಲ. ಸರಿ ಅಂತ ಅವರು ಫೋನ್ ಮಾಡಿದ್ರು, ಅಕ್ಕ ಲಕ್ಕಿ ಡ್ರಾನ ಇದ್ ಮಾಡ್ತಾ ಇದೀವಿ ಲೈವ್ ಮುಖಾಂತರ, ನೀವು ಲೈವ್ ಬನ್ನಿ ಅಕ್ಕ ಅಂದ್ರು. ಅಷ್ಟರಲ್ಲಿ ಅವ್ರದ್ದು ಲೈವ್ ಆನ್ ಆಗ್ಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಫಾಲೋವರ್ಸ್ ತುಂಬಾ ಕಮ್ಮಿ ಇದ್ದಾರೆ. ಅಷ್ಟು ಲಕ್ಕಿ ಡ್ರಾ ನಲ್ಲಿ ಫಸ್ಟ್ ನನ್ನ ಹೆಸರೇ ಬಂದಿದ್ದು, ಸೌಮ್ಯಶ್ರೀ ಅಂತ. ಅವರು ತುಂಬಾ ಖುಷಿ ಆಗ್ಬಿಟ್ರು. ಜೊತೆಗೆ ನನ್ಗೂ ನನಗೆ ಬರುತ್ತೆ ಅಂತ ಕನ್ಫರ್ಮ್ ಅಂತೂ ಇರ್ಲೇ ಇಲ್ಲ. ಎಲ್ಲೋ ಒಂದ್ ಕಡೆ ರಾಯರಿದ್ದಾರೆ ಅಷ್ಟೇ. ಅವರು ಹೇಳ್ದಾಗ ಅನ್ಕೊಂಡೆ ನನ್ನ ಅದೃಷ್ಟ ಇದೆ, ನಮ್ಮ ಮನೆಗೆ ರಾಯರು ಬಂದೇ ಬರ್ತಾರೆ ಅಂತ. ಅವತ್ತಿನ ದಿನ ಏನ್ ಮಿರಾಕಲ್ ಅಂದ್ರೆ, ಅವತ್ತಿನ ದಿನ ನಾನು ವರಾಯಿ ಅಮ್ಮನವ್ರದ್ದು ವಿಗ್ರಹ ತಗೊಂಡಿದ್ದೆ. ಕೈಯಲ್ಲಿ ಅಮ್ಮಂದು ವಿಗ್ರಹ ಇತ್ತು. ಲಕ್ಕಿ ಡ್ರಾದು ಚೀಟಿ ತೆಗಿತಿದೀವಿ ಅಕ್ಕ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ನಾನು ಏನ್ ಮಾಡ್ದೆ, ಓಕೆ ಅಂತ ಅಮ್ಮನ್ ಬೇಡ್ಕೊಂಡೆ. ಅಮ್ಮ, ಇವತ್ತು ಲಕ್ಕಿ ಡ್ರಾ ನನ್ಗೆ ಬರುವಾಗೆ ಮಾಡ್ಕೊಡಿ, ರಾಯರು ಮತ್ತೆ ನೀವು ಇಬ್ರು ಒಟ್ಟಿಗೆ ಬಂದಂಗ ಆಗುತ್ತೆ ಅಂತ ಅಮ್ಮನ ಹತ್ರ ಬೇಡ್ಕೊಂಡೆ. ಹಂಗ್ ಬೇಡ್ಕೊಂಡ್ ಆಯ್ತು. ನಾನು ಹಂಗೆ ಕೂತಿದ್ದೀನಿ, ಲೈವ್ ಆನ್ ಆಗ್ಲಿಲ್ಲ, ಸರಿ ವಿಡಿಯೋ ಮಾಡ್ತಾ ಇರ್ತಾರೆ ಅಂತ. ಆಮೇಲೆ ಒಂದು 1/2 hour ಬಿಟ್ಟು ಫೋನ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ ಅಕ್ಕ, ನಿಮ್ಗೆ ಬಂದಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅವರು ಇವತ್ತು ಕೊರಿಯರ್ ಮೂಲಕ ಕಳ್ಸ್ಕೊಟ್ಟಿದ್ದಾರೆ. ಓಪನ್ ಮಾಡಿದೀನಿ. ರಾಯರ ಬೆಳ್ಳಿ ಕಾಯನ್ನು ಈ ಸಲ ಲಕ್ಕಿ ಡ್ರಾ ಮೂಲಕ ಫಸ್ಟ್ ಗಿಫ್ಟ್ ನನಗೆ ಬಂದಿದೆ. ತುಂಬಾನೇ ಖುಷಿ ಆಯ್ತು. ರಾಯರಿದ್ದಾರೆ ಇಬ್ರಿಗೆ ಅಂತ ಬೆಳ್ಳಿ ಕಾಯಿನ್ ಇಟ್ಟಿದೆ. ಅದ್ರಲ್ಲಿ ಒಂದು ಇಲ್ಲಿ ಮನೆ ಹತ್ರ ಇರೋ ಈರುಳ್ಳಿ ಅವ್ರಿಗೋಯ್ತು, ಇನ್ನೊಂದು ರಾಯರಿಗೆ ಅಂತ ಹೆಸರು ಬರ್ದಿದೆ, ಅದು ಮಂತ್ರಾಲಯಕ್ಕೆ ಅಂತ. ಅದಂಗೆ ನೋಡಿ, ಹಂಗೆ ಇದೆ ಮಂತ್ರಾಲಯದ ಕಾಯಿನ್ ಹಂಗೆ ಇದೆ. ನಾವೇನ್ ಕೊಡ್ತೀವಿ ಅದೇ ನಮ್ಗೆ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ನೋಡಿ, ರಾಯರು ವಾಪಸ್ ಮನೆಗೆ ಬಂದಿದ್ದಾರೆ, ರಾಯರು ಇದ್ದಾರೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆಯಲ್ಲ ಕಾಯಿನು? ತುಂಬಾ ಖುಷಿ ಆಗ್ತಿದೆ. ರಾಯರಿದ್ದಾರೆ, ರಾಯರು ಕೂಡ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಮೊನ್ನೆ ಡೆಫಮೇಷನ್ ಕೇಸ್ ಹಾಕಿದ್ನಲ್ಲ, ಅದರಲ್ಲಿ ನಿನ್ನೆ ಕೋರ್ಟಲ್ಲಿ ಕೇಸ್ ಇತ್ತು. ನಾನು ಹೋಗಿದ್ದೆ, ಆದ್ರೆ ಆ ವ್ಯಕ್ತಿ ಬಂದಿರ್ಲಿಲ್ಲ. ಯಾಕೆ ಬಂದಿರ್ಲಿಲ್ಲ ಅಂತ ನನಗೂ ಕೂಡ ಗೊತ್ತಿಲ್ಲ. ತಪ್ಪು ಮಾಡಿಲ್ಲ ತಾನೆ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಕಾಲ್ಗೆ ಚಪ್ಪಲಿನೂ ಬಿಟ್ಟಿದ್ದೀನಿ, ಕೋರ್ಟಲ್ಲಿ ಕೇಸು ಕೂಡ ಹಾಕಿದ್ದೀನಿ. ನೋಡೋಣ ನೆಕ್ಸ್ಟ್ ಡೇಟ್ಗೆ ಬರ್ತಾರೆ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಕೂಡ ಇದೇ ತಿಂಗಳಿದೆ, ಅವರು ಬರ್ತಾರಾ ಇಲ್ವಾ ಅನ್ನೋದು ನೆಕ್ಸ್ಟ್ ಈ ಡೇಟಲ್ಲೂ ಕೂಡ ಗೊತ್ತಾಗುತ್ತೆ. ತಪ್ಪು ಮಾಡಿಲ್ಲ ಅಂದ್ರೆ ನೋಟಿಸ್ ತಗೋತಾರೆ, ಲಾಯರ್ ಇಟ್ಕೊಂಡು ಬರ್ತಾರೆ. ಇಲ್ಲಿ ನೋಡಿದ್ರೆ ನೋಟಿಸ್ ತಗೊಂಡಿಲ್ಲ. ನೋಡೋಣ ಏನಾಗುತ್ತೆ. ರಾಯರ್ ಇದ್ದಾರಲ್ವಾ, ನಾನು ತಪ್ಪು ಮಾಡಿಲ್ಲ. ನನ್ನ ನಿಷ್ಠೆಯಿಂದ, ನನ್ನ ಭಕ್ತಿಯಿಂದ ನಾನು ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀನಿ. ಆದ್ರೆ ನನ್ನ ಹೆಸರಿಗೆ ಮಸಿನ ಬೆಳೆದಿರೋದಕ್ಕೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವಾ. ನಾನ್ ಬಿಟ್ರು ಭಗವಂತ ಬಿಡಲ್ಲ, ಕಾನೂನು ಬಿಡಲ್ಲ. ಹಾಗಾಗಿ ನಾನು ಇವತ್ತು ಕೋರ್ಟ್ ಮೆಟ್ಲು ಹತ್ತಿದ್ದೀನಿ. ನಿನ್ನೆ ನಾನು ಹೋಗಿದ್ದೆ ಕೋರ್ಟ್ಗೆ. ಹೋದಾಗ ಅಲ್ಲಿ ನೋಟಿಸ್ ತಗೊಂಡಿಲ್ಲ ಆ ವ್ಯಕ್ತಿ. ಹಂಗಾಗಿ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ. ನೋಡೋಣ ನೆಕ್ಸ್ಟ್ ಡೇಟು ತಗೋತಾರ ಇಲ್ವಾ ಅನ್ನೋದು ಅವಾಗೂ ಗೊತ್ತಾಗುತ್ತೆ. ಖಂಡಿತ ನಿಮ್ಗೆ ಏನಾಗುತ್ತೆ ಇದು ಅನ್ನೋದನ್ನ ಅವಾಗವಾಗ ನಾನು ನಿಮ್ಗೆ ವಿಡಿಯೋ ಮುಖಾಂತರ ಅಪ್ಡೇಟು ತಿಳಿಸ್ತೀನಿ. ಯಾರಿಗೆ ಆಗ್ಬೋದು, ಅವ್ರಿಗೆ ಆದ ಒಂದು ಗೌರವ ಅಂತ ಇರುತ್ತೆ.
ಆ ಗೌರವನ ಬೇರೆ ಯಾರೋ ವ್ಯಕ್ತಿ ಬಂದ್ಬಿಟ್ಟು ಏಕಾಏಕಿ ಯಾರೋ ಹೇಳ್ಕೊಟ್ರು ಅಂದ್ಬಿಟ್ಟು ಅವಳು ಹಂಗೆ ಇವಳು ಹಿಂಗೆ ಆ ಥರ ಈ ಥರ ಅಂತ ಮಾತಾಡೋಕ್ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾರೆ 1000 ಸಲ ಯೋಚನೆ ಮಾಡಬೇಕು. ನಿಮ್ಮಿಂದ ಇವಾಗ ಏನಾದ್ರೂ ದ್ರೋಹ ಆಗಿದ್ರೆ, ನಿಮ್ಮಿಂದ ನಾವೇನಾದ್ರೂ ತಿಂದಿದ್ರೆ, ನಿಮಗ್ ನಾವು ಮೋಸ ಮಾಡಿದ್ರೆ, ಆ ಥರದ್ದೇನಾದ್ರು ಇದ್ರೆ ಬೇಕಾದ್ರೆ ಹೇಳಿ, ಈ ತರ ಈ ವ್ಯಕ್ತಿ ನನ್ನ ಹತ್ರ ಹಿಂಗ್ ಮೋಸ ಮಾಡಿದಾಳೆ ಅಂತೇಳಿ ದಾಖಲಾತಿಗಳನ್ನ ತೋರಿಸ್ಕೊಂಡು ಬರ್ಬೇಕು. ಕಾನೂನು, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಯಾಕಿದೆ? ವಿಡಿಯೋದಲ್ಲಿ ಹಾಕ್ಬಿಟ್ಟು ನಾವ್ ಹೀರೋಗಳಾಗ್ಬಿಡಕ್ ಸಾಧ್ಯನೇ ಇಲ್ಲ. ವಿಡಿಯೋದಲ್ಲಿ ಒಂದು ಹೆಣ್ಮಗಳು ವಿಡಿಯೋ ತಗೊಂಡು ಅದನ್ನ ಹಾಕ್ಬಿಟ್ಟು ದೊಡ್ಡದಾಗಿ ಇವಳು ಹಂಗೆ ಇವಳು ಹಿಂಗೆ ಅಂತ ಹೇಳಕ್ ಮುಂಚೆ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಮುಂದೆ ಇಂಥದನ್ನೆಲ್ಲ ಫೇಸ್ ಮಾಡ್ಬೇಕು ಅನ್ನೋದು ತಲೆಯಲ್ಲಿ ಇರ್ಬೇಕು. ಯಾರೋ 4 ಜನಗಳು ಹೋಗ್ಬಿಟ್ಟು ಸಗಣಿ ತಿನ್ನು ಅಂತಾರೆ, ಹಂಗನ್ಬಿಟ್ಟು ಸಗಣಿ ತಿನ್ನಕ್ಕಾಗುತ್ತಾ? ಅದೇ 4 ಜನ ಇವತ್ ಬರ್ತಾರ ಕೋರ್ಟ್ ಕಚೇರಿಗೆ? ಬರ್ತಾರ ಕೋರ್ಟ್ಗೆ? ಹೇಳ್ಕೊಟ್ರಲ್ಲ, ಇವಳ ಬಗ್ಗೆ ವಿಡಿಯೋ ಮಾಡಿ ಇವಳು ಹಂಗ್ ಮಾಡ್ತಾಳೆ ಅಂತ ಬರ್ತಾರ ಇವತ್ 4 ಜನ? ಯಾರು ಬರಲ್ಲ. ಅವರು ಈ ವ್ಯಕ್ತಿ ಬಗ್ಗೆ ವಿಡಿಯೋ ಮಾಡು, ನೀನ್ ಹಿಂಗ್ ಮಾಡ ಹಂಗ್ ಮಾಡು ಅಂತ ಹೇಳ್ಕೊಟ್ಟು ಚೆನ್ನಾಗಿ ಅವರು ಖುಷಿ ಪಡ್ತಾರೆ. ಬಿಟ್ಬಿಟ್ಟು ಅನ್ಬಾಕ್ಸರ್ ಯಾರು? ಅನ್ಬಾಕ್ಸರ್ ಯಾರು? ಇವಾಗ ನೀನೇ ಅನ್ಬಾಕ್ಸ್ಬೇಕು. ಯಾರು ಇಲ್ಲ, ಯಾರು ಬರಲ್ಲ. ಹೇಳ್ಕೊಟ್ಟು 4 ಜನ ಬರಲ್ಲ. ಅವ್ರು ನೆಮ್ಮದಿಯಾಗಿ ಮನೇಲಿ ಇರ್ತಾರೆ. ಕೋರ್ಟು ಕಚೇರಿ ಅಂತ ಅಲಿಯೋರು ಯಾರು? ಯಾರದೇ ಆಗ್ಬೋದು, ಯಾರೇ ಆಗ್ಬೋದು. ಒಬ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ಬೇಕಾದ್ರೆ, ಫೋಟೋ ಎತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ಬೇಕು. ಯಾರ ಮಾನನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಕೂಡ ಹಕ್ಕಿಲ್ಲ. ನೀವು ಆ ತರ ಮಾಡ್ಲೇಬೇಕು ಅಂದ್ರೆ ಅದಕ್ಕೆ ಒಂದು ರೂಲ್ ಇರುತ್ತೆ. ಅದನ್ನೆಲ್ಲ ತಿಳ್ಕೊಬೇಕು, ಕಾನೂನೆಲ್ಲ ತಿಳ್ಕೊಂಡು ಅನಂತರ ನೀವು ವಿಡಿಯೋಗಳನ್ನ ಮಾಡ್ಬೇಕು ವ್ಯಕ್ತಿ ಹೆಸರು ಇಟ್ಕೊಂಡು. ಯಾಕೆ? ನಿಮ್ಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ಮಾತ್ರ ಮಾಡ್ಬೇಕು. ಸುಮ್ನೆ ಎಲ್ಲಾರ್ದು ತಗೊಂಡ್ ಮಾಡಕ್ಕಾಗಲ್ಲ. ಈಗ ನನ್ನ ಹತ್ರನೂ ಇದೆ. ನಾವು ಒಬ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಮೋಸ ಹೋಗಿದೀವಿ. ಮೋಸ ಹೋದವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಕಂಪ್ಲೇಂಟ್ ಮಾಡಿದೀನಿ, ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಿದೀನಿ. ಮೊದ್ಲು ಒಬ್ರು ಲಾಯರ್ ಕೊಟ್ವಿ, ಲಾಯರ್ನೇ ಕೊಂಡ್ಕೊಂಡ್ಬಿಟ್ರು. ಈಗ ಬೇರೆ ಲಾಯರ್ ಚೇಂಜ್ ಮಾಡ್ಕೊಂಡಿದೀವಿ. 1 ವರ್ಷದಿಂದ ಎಳೀತಾ ಇದೆ ಇದು. ನಮ್ಮ ಹತ್ರ ದಾಖಲಾತಿಗಳಿದೆ, ವಾಯ್ಸ್ ರೆಕಾರ್ಡ್ ಇದೆ, ವಿತ್ ಪ್ರೂಫ್ ಇದೆ. ಹಾಕ್ಬೋದಲ್ಲ. ನಾನು ಯಾಕೆ ಹೆಸರು ಬಳಕೆ ಮಾಡ್ತಾ ಇಲ್ಲ? ಕಾನೂನು ಪ್ರಕಾರ ಹೋಗ್ತಿದ್ದೀನಲ್ಲ. ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೆ, ಕೋರ್ಟ್ಗೆ ಹಾಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಈಗ ಕೋರ್ಟ್ಗೆ ಹಾಕೊಂಡೆ. ಫಸ್ಟ್ ಒಂದು ಬೇರೆ ಲಾಯರ್ ಕೊಟ್ವಿ, ಲಾಯರ್ನೇ ಕೊಂಡ್ಕೊಂಡ್ಬಿಟ್ರು. ಸರಿ, ಅದು ಆಯ್ತು, ಗೊತ್ತಾಯ್ತು. ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ಅಂತೇಳಿ ನೆಕ್ಸ್ಟ್ ನಾವು ಇವಾಗ ಬೇರೆ ಲಾಯರ್ನ ಇಟ್ಟು ಇವಾಗ ಕೋರ್ಟಲ್ಲಿ ಕೇಸ್ನ ನಾನು ಮೂವ್ ಮಾಡಿಸಿದ್ದೀನಿ. ಎಲ್ಲ ರೆಡಿ ಆಗಿದೆ. ನಮ್ಮ ಹತ್ರ ದಾಖಲಾತಿ ಇದೆ. ಸುಮ್ಮನೆ ಹೋಗ್ಬಿಟ್ಟು ಕೋರ್ಟ್ ಕಚೇರಿಗೆ ಹೋಗಕ್ಕೆ ನಮ್ಗೇನು ಹುಚ್ಚ? ಅಲ್ಲಿ ಬಿಡಿ, ಹೋಗೋಣ. ಕಾನೂನು ತೀರ್ಮಾನ ಮಾಡುತ್ತೆ ನಾವು ಕೊಟ್ಟಿದ್ದೀವಿ ಇಲ್ವಾ ಎನ್ನೋದಕ್ಕೆ. ಎಲ್ಲ ಪ್ರತಿಯೊಂದು ದಾಖಲಾತಿಗಳಿದೆ, ಪ್ರೂಫ್ಸ್ ಇದೆ. ಪ್ರೂಫ್ಗಳು ನಾವು ಕೊಟ್ಟಿದ್ದೀವಿ. ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ. ನನ್ನ ಹತ್ರ ದಾಖಲಾತಿಗಳು ಇಟ್ಕೊಂಡು ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬೋದಲ್ಲ, ವಿತ್ ಪ್ರೂಫ್ ಪ್ರಕಾರ ತೋರಿಸ್ಬೋದಾಗಿತ್ತಲ್ಲ. ಇಂಥ ವ್ಯಕ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಪರಿಚಯ ಆಗಿ ಈ ತರ ಇಷ್ಟು ಲಕ್ಷಗಳನ್ನ ಈಸ್ಕೊಂಡು ನಮಗ್ ಮೋಸ ಮಾಡಿದ್ದಾರೆ, ಇವರಿಬ್ರು ಸೇರ್ಕೊಂಡು ಅಂತ ನಾವು ಅದು ಫೋಟೋಸ್ ಎಲ್ಲ ಹಾಕ್ಬೋದಾಗಿತ್ತಲ್ಲ. ಯಾಕೆ ಹಾಕಿಲ್ಲ ನಾನು? ಕಾನೂನಿದೆ, ಅದಕ್ಕೆ ಅಂತಾನೆ ಕಾನೂನಿದೆ. ಕಾನೂನು ಮುಖಾಂತರ ಹೋಗೋಣ. ಇವತ್ತಲ್ಲ ನಾಳೆ ನ್ಯಾಯ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ಧರ್ಮವೇ ಜಯ. ಧರ್ಮ ಇದ್ ಕಡೆ ಜಯ ಸಿಕ್ಕೇ ಸಿಗುತ್ತೆ. ಕಾನೂನು ಡಿಸೈಡ್ ಮಾಡುತ್ತೆ. ನನ್ನ ಬಗ್ಗೆ ವಿಡಿಯೋ ಹಾಕ್ಬಿಟ್ಟು ಇವಾಗೇನ್ ದೊಡ್ಡ ಹೀರೋ ಆಗಕ್ಕಾಯ್ತಾ? ಏನೂ ಇಲ್ಲ. ಬನ್ನಿ, ನೀವೇ ಹೇಳಿದಿರಲ್ಲ ಮೊನ್ನೆ, ನಾವು ಬರ್ತೀವಿ ಸ್ಟೇಷನ್ಗೆ, ನೀವು ಬನ್ನಿ ಅಂತ. ನಾನು ಬರ್ತೀನಿ ಸ್ಟೇಷನ್ಗೆ. ಸ್ಟೇಷನ್ ಆಯ್ತು, ಸ್ಟೇಷನ್ ಕತೆ ಎಲ್ಲ ಮುಗ್ದೋಯ್ತು. ಸ್ಟೇಷನ್ದು ಕಂಪ್ಲೀಟ್ ಕತೆ ಮುಗೀತು. ಇವಾಗ ಏನಿದು? ಕೋರ್ಟು. ಇವಾಗ ನಾನು ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಬನ್ನಿ. ಯಾಕೆ ಬಂದಿಲ್ಲ ನಿನ್ನೆ ಕೋರ್ಟ್ಗೆ? ಯಾಕೆ ಬಂದಿಲ್ಲ? ಒಂದು ವಿಡಿಯೋನ ಎತ್ಕೊಂಡು ಹಿಂಗೆ ಇಟ್ಕೊಂಡು ಇವಳು ಹಂಗೆ ಹೆಂಗೆ ಅಂತ ಮಾತಾಡೋದಲ್ಲ. ಎಲ್ಲ ಫೇಸ್ ಮಾಡಬೇಕು, ಬರಬೇಕು. ತಪ್ಪು ಮಾಡಿಲ್ಲ ತಾನೇ? ನೋಟಿಸ್ ತಗೊಂಡು ಬರ್ಬೋದಾಗಿತ್ತಲ್ಲ. ಯಾಕೆ ಬಂದಿಲ್ಲ? ಹೌದು, ಭಗವಂತ ಕೊಟ್ಟಿದ್ದಾರೆ ರಾಯರು. ಆಡಂಬರದ ಪೂಜೆ ನಾನು ಮಾಡ್ತೀನಿ. ಆಡಂಬರ ಪೂಜೆ ಅಂತ ಅಂದ್ಬಿಟ್ಟು ಬೇರೆಯವ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಬೇರೆಯವ್ರ ಮನೆ ಸಾಲ ತಂದ್ಬಿಟ್ಟು ನಿಮ್ಗೆ ಕೊಡ್ತೀನಿ ದುಡ್ಡನ್ನ ಅಂತ ಈಸ್ಕೊ ಬಂದ್ಬಿಟ್ಟು ಇಲ್ಲಿ ಪ್ರತಿ ವಾರ ರಾಯರಿಗೆ ಹೂವು ಹಾಕ್ತಿಲ್ಲಪ್ಪ. ಕಷ್ಟಪಟ್ಟಿರೋ ದುಡ್ಡಲ್ಲಿ, ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ನಾವು ಹೂವು ಹಾಕಿ ಪೂಜೆ ಮಾಡ್ತಿದೀವಿ. ಆಡಂಬರದ ಪೂಜೆ ಮಾಡ್ತೀನಂದ್ರೆ ನೀನ್ ನೋಡಿದ್ರೆ ನಿನ್ಗೆ ಆಡಂಬರ ಅನ್ಸ್ಬೋದು. ಯಾಕೆ ಹೇಳು? ನಿನ್ಗೆ ಮಾಡಕ್ ಯೋಗ್ಯತೆ ಇಲ್ಲ. ಬೇರೆಯವ್ರು ಮಾಡಿರೋದನ್ನ ನೋಡಕ್ಕೂ ಯೋಗ್ಯತೆ ಇಲ್ಲ.
ಬೇರೆ ಯಾರೋ ಅಚ್ಚುಕಟ್ಟಾಗಿ ಅದ್ಭುತವಾಗಿ ರಾಯರಿಗೆ ಹೂವು ಹಾಕಿ ಪೂಜೆ ಮಾಡ್ತಾರೆ. ಅಯ್ಯೋ, ಅವ್ರನ್ನ ಮಾಡಿರೋದನ್ನ ನೋಡಿ ತಡ್ಕೊಳ್ಳೋ ಶಕ್ತಿನೇ ನಿನ್ಗಿಲ್ವಲ್ಲ, ನಿನಗಲ್ಲ. ನಿನ್ ಹಿಂದೆ 4 ಜನ ಅವರಲ್ಲ, ಅವ್ರಿಗೂ ಇಲ್ಲ. ನಿನ್ ಹಿಂದೆ 4 ಜನ ಅವರಲ್ಲ, ಅವ್ರಿಗೆ ಯೋಗ್ಯತೆನೇ ಇಲ್ಲ, ಪೂಜೆ ಮಾಡೋ ಯೋಗ್ಯತೆನೇ ಇಲ್ಲ ಅವ್ರಿಗೆ. ತಂದು ಅಷ್ಟು ನಮಗ್ ಕೊಟ್ಟಿದ್ದಾರೆ. ನನ್ನ ಯೋಗ್ಯತೆ ತಕ್ಕನಾಗಿ ನಾನು ಹೂವು ಹಾಕಿ ಪೂಜೆ ಮಾಡ್ತೀನಿ. ಈಗೇನು ಕಾನೂನ್ ಪ್ರಕಾರ ಏನ್ ಮಾಡ್ಬೇಕು ಮಾಡಿದೀನಿ, ಬಾ ಅಷ್ಟೇ. ಕಾನೂನ್ ಪ್ರಕಾರ ಏನ್ ಮಾಡ್ಬೇಕು, ಕೋರ್ಟ್ಗೆ ಹೋಗ್ಬೇಕಾ, ನನ್ ಬಗ್ಗೆ ನೀನ್ ಎಷ್ಟು ವಿಡಿಯೋಸ್ಗಳೆಲ್ಲ ಮಾಡ್ದೆ, ಅದಕ್ಕೆ ನಾನೀಗ ಕೋರ್ಟ್ ಮೆಟ್ಲು ಹತ್ತಿದ್ದೀನಿ, ಬಾ ಕೋರ್ಟ್ ಅಲ್ಲಿ ಬಂದ್ ಮಾತಾಡಿ. ಏನೇ ಇದ್ರು ನಾವ್ ಆಡಂಬರನಾರ ಮಾಡ್ತೀವಿ, ಏನಾದ್ರೂ ಮಾಡ್ತೀವಿ, ನಮ್ಮನೆ ದುಡ್ಡು, ನಾವ್ ಯಾರ ತಲೆ ಮೇಲೂ ಕೈ ಇಡ್ತಾ ಇಲ್ಲ, ಯಾವನ್ಗೂ ಯಾವಳಿಗೂ ಮೋಸ ಮಾಡ್ಬಿಟ್ಟು ತಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇಲ್ಲ. ನಿಯತ್ತಿಂದ ಪೂಜೆ ಮಾಡ್ತಿದೀವಿ. ಎಷ್ಟೋ ಜನ ಮನೆಗಳಲ್ಲಿ ಪೂಜೆ ಮಾಡ್ತಿದ್ದಾರೆ, ಹೂವು ಬೀಳ್ತಿಲ್ಲ ಅಂತ ಇನ್ನು ಹತ್ಕೊಂಡ್ ಬಂದ್ಬಿಟ್ಟು ನಿನ್ ಮನೆ ಬಾಗ್ಲಲ್ಲಿ ಏನಾರು ಕ್ಯೂ ನಿಂತಿದಾರ? ಏನೂ ಇಲ್ವಲ್ಲ. ದುಡ್ಡು ಕೊಟ್ಟು ಪೂಜೆಗಳು ಮಾಡಿಸ್ಕೊತಾ ಇದ್ರು. ದುಡ್ಡು ಗ್ರೂಪ್ ಅಲ್ಲಿ ದುಡ್ಡುಗಳು ತಗೊಂಡ್ಬಿಟ್ಟು ಆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ತಿಂತಿದ್ರು. ಈಗೆಲ್ಲ ನಿಂತೋಯ್ತು. ಅವ್ರ ಮನೇಲಿ ಅವ್ರ ಹೂವು ಕೇಳ್ಕೊಂಡು ಫ್ರೀ ಆಗಿ ಅವ್ರ ಕಷ್ಟಕ್ಕೆ ರಾಯರು ಅವ್ರು ಮಾಡೋ ಕೆಲ್ಸಕ್ಕೆ ಆಗುತ್ತೆ ಇಲ್ಲ ಅನ್ನೋದನ್ನ ಕೊಡ್ತಾರೆ. ಅದಕ್ಕೆ ನಿಮ್ ಹತ್ರ ಬಂದ್ಬಿಟ್ಟು ಹತ್ಕೊಂಡು ಅಯ್ಯೋ ಹೂವು ಕೇಳಿದ್ರು ಆಗಿಲ್ಲ ಅಂತ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಅಳ್ತಿದ್ದಾರೆ ಜನಗಳು. ಯಾರು ಏನ್ ಅಳ್ತಿಲ್ಲ, ಎಲ್ಲಾರು ಅವ್ರವ್ರ ಮನೆ ಅಳ್ತಕ್ಕೆ ಪೂಜೆ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಿದ್ದಾರೆ. ರಾಯರು ಪೂಜೆ ಮಾಡಿದ್ರೆ ಕಣ್ಣುಮ್ಕೊಂಡು ನೋಡ್ಬೇಕು ಚೆನ್ನಾಗಿದೆ ಅಂತ, ಒಳ್ಳೇದನ್ನ ತಿಳಿಸ್ಬೇಕು ಜನಕ್ಕೆ. ಅದನ್ನ ಬಿಟ್ಬಿಟ್ಟು ಆಡಂಬರ ಪೂಜೆ ಅವಳು ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ, ಯಾರು ಹೆಂಗಾದ್ರೂ ಮಾಡ್ಲಿ ಬಿಡು, ಯಾರೇನಾದ್ರೂ ಮಾಡ್ಕೊಳ್ಳಿ, ನಿನ್ಗೇನು? ನಮ್ಮನೇಲಿರೋ ಮಕ್ಳುಗಳನ್ನ ನಾವು ಕಟ್ ಮಾಡಕ್ಕಾಗಲ್ಲ, ಬೇರೆಯವ್ರನ್ನ ಕಟ್ ಮಾಡಕ್ಕಾಗುತ್ತಾ? ವಿಡಿಯೋ ಮಾಡೋದ್ರಿಂದ, ಬೇರೆಯವ್ರ ಬಗ್ಗೆ ವಿಡಿಯೋ ಮಾಡಿದ್ರಿಂದ ಎಷ್ಟೆಲ್ಲ ಪರಿಣಾಮಗಳು. ಸ್ಟೇಷನ್ಗೆ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇಲ್ದೇ ಇರೋ ಮಾತುಗಳನ್ನ ಕೇಳ್ಬೇಕು. ಯಾಕೆ ಬೇಕು? ಎಷ್ಟೊಂದ್ ಜನ ವಿಡಿಯೋ ಮಾಡ್ತಿಲ್ಲ. ಈಗ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಿಲ್ವಾ? ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ, ಯಾರ್ದಾರ ಬಗ್ಗೆ ಮಾತಾಡ್ತೀವ, ಏನ್ ಮಾಡ್ತೀವಿ, ಕಂಟೆಂಟ್ಗಳನ್ನ ಮಾಡ್ತೀವಿ, ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ದನ್ನ ನಾವು ನೋಡ್ಕೋಬೇಕು. ಪ್ರಪಂಚನ ಉದ್ಧಾರ ಮಾಡಕ್ ಯಾರ ಕೈಲಿಂದ ಸಾಧ್ಯ ಇಲ್ಲ. ನೀನೇನಾದ್ರೂ ಮಾಡ್ತೀಯ ಅಂದ್ರೆ ಅದೇ ಒಬ್ಬೊಬ್ರು ವಿಡಿಯೋಗೂ ಒಂದೊಂದು ಎತ್ಕೊಂಡು ಮಾತಾಡ್ಬಿಟ್ಟು ಒಂದೊಂದು ಸ್ಟೇಷನ್ ಎಲ್ಲ ಈ ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ ಸ್ಟೇಷನ್ಗಳು, ಎಲ್ಲಾ ಸ್ಟೇಷನ್ಗೂ ನೀನು ಒಯ್ತಾ ಇರ್ಬೇಕಾಗುತ್ತೆ. ಆದ್ರೆ ಹೇಳ್ಕೊಟ್ಟವ್ರು ಯಾರು ಬರಲ್ಲ, ಇದಂತೂ ತಿಳ್ಕೊ. ಕೊನೆಗಾಲಕ್ ಗೊತ್ತಾಗುತ್ತೆ ನಿನ್ಗೆ, ಈಗ ಗೊತ್ತಾಗಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ನಿನ್ಗೆ ಹೇಳ್ಕೊಟ್ಟವ್ರು ಮಾಡಿದವರು ಯಾರು ಬರಲ್ಲ. ಪೊಲೀಸ್ ಸ್ಟೇಷನ್ ಒಂದ್ ಒಳ್ಳೆ ಕೆಲ್ಸ ಇದೆ ಬಂದ್ರಪ್ಪ ಅಂದ್ರೇನೆ ಬರಲ್ಲ. ಅಂಥದ್ರಲ್ಲಿ ಪೊಲೀಸ್ ಸ್ಟೇಷನ್, ಕೋರ್ಟ್, ಕಚೇರಿ ಅಂದ್ರೆ ಬಂದ್ಬಿಡ್ತಾರ? ಯಾರು ಬರಲ್ಲ. ಮಾತಾಡಕ್ಕೂ ಒಂದು ಅರ್ಥ ಇರ್ಬೇಕು. ಸುಮ್ನೆ ಮುಳ್ಳಿಲ್ದಿರೋ ನಾಲ್ಗೆ ಅಂತ ಹೇಳಿ ಪಟ 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 ಅಂತ ಮಾತಾಡೋದಲ್ಲ. ಅವ್ರಿಷ್ಟ, ಅವ್ರ ಏನಾದ್ರೂ ಮಾಡ್ಕೋತಾರೆ, ನಮ್ಗೆ ಯಾಕೆ ಬೇಕು ಅಂತ ಬಾಯಿ ಮುಚ್ಕೊಂಡು ಇರ್ಬೇಕು. ಆಡಂಬರ ಪೂಜೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ನಾನು 5 ನಿಮಿಷಕ್ಕೆ ವಿಡಿಯೋ ಹಾಕ್ತೀನಿ. ಹೂವು ತಗೊಂಡ್ ಬಂದು ಅಲಂಕಾರ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಎಷ್ಟೆಷ್ಟೊತ್ತು ಆಗುತ್ತೆ ಅನ್ನೋದು ಪೂಜೆ ಮಾಡೋರ್ಗ್ ಮಾತ್ರ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ. ನಿನಗೇನ್ ಗೊತ್ತು? ನಿನಗೇನು ಗೊತ್ತಿಲ್ಲ. ಸುಮ್ಮನೆ ಒಂದ್ ವಿಡಿಯೋ ಹಿಡ್ಕೊಂಡ್ಬಿಟ್ರೆ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಯಾವ್ದೋ ಒಂದೆರಡು ಇದನ್ನ ಹಾಕ್ಬಿಟ್ರೆ ಮುಗ್ದೋಯ್ತು. ಮೊನ್ನೆಯಿಂದ ಮಾಡ್ಕೊಂಬತ್ತೆ ಇಲ್ಲ. ಯಾರು ರಾಯರನ್ನ ರೋಡ್ಗೆ ಎಳೀತಿಲ್ಲ. ಮನೆಗಳಲ್ಲೂ ದೀಪ ಹಚ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ, ಕೈ ಮುಗಿತಿದ್ದಾರೆ. ಅದೇನೋ ಹೇಳ್ತಾರಲ್ಲ ಗಾದಿ, ಮನೇಲಿ ಯಾರಾದ್ರೂ ಚೆನ್ನಾಗಿ ಉಗ್ದು ಬುದ್ಧಿ ಹೇಳೋರು ಇರ್ಬೇಕು. ಉಗ್ದಿ ಬುದ್ಧಿ ಹೇಳೋರು ಇಲ್ಲ ಅಂದಾಗ ಈ ತರದ್ದೆಲ್ಲ ಸಮಸ್ಯೆಗಳು ಮಾಡುವಂತ ಮಕ್ಳು ಇದ್ದೇ ಇರ್ತಾರೆ. ಏನು ಮಾಡಕ್ಕಾಗಲ್ಲ. ನಿನ್ ಹಣೆ ಬರ ಅನುಭವ್ಸು ಅಷ್ಟೇ ನಾನು ಹೇಳೋದು. ಒಬ್ರ ಬಗ್ಗೆ ಗೊತ್ತಿಲ್ದೆ ತಿಳಿದೆ ಏನು ಮಾತಾಡ್ಬಾರ್ದು. ಗೊತ್ತಿದ್ರೆ ಮಾತ್ರ ಮಾತಾಡ್ಬೇಕು. ಗೊತ್ತಿಲ್ವಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಯಾರೋ 4 ಜನ ವೇಸ್ಟ್ ಬಾಡಿಗಳು ಎಲ್ಲೋ ಕುತ್ಕೊಂಡು ಹೇಳ್ಕೊಡ್ತಾರೆ ಅಂತ ಅವ್ರ ಮಾತು ಕಟ್ಕೊಂಡು ನೀನ್ ಬಂದ್ರೆ ಕೊನೆಗೆ ನನ್ನಂತರ 10 ಜನ ಆಗ್ತಾರೆ. ಎಲ್ಲಾರ ಮೇಲೂ ಎಲ್ಲಾರು ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲಾರ ವಿಷಯಕ್ಕೂ ನೀನು ಸ್ಟೇಷನು, ಕೋರ್ಟ್ ಮೆಟ್ಲು ಅಂತ ಅಲ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆ ಬೇಕಿಂತ ಹಣೆ ಬರ? ಯಾರೇನಾರು ಮಾಡ್ಕೊಳ್ಳಿ, ನಾವು ಬದುಕೋ ರೀತಿನ ನೋಡ್ಕೋಬೇಕು. ಒಳ್ಳೇದ್ ಮಾಡ್ಬೇಕಾ ಮಾಡೋಣ, ನಮ್ ಕೈಲಾದ್ರೆ ಒಳ್ಳೇದ್ ಮಾಡ್ಬಿಡೋಣ. ಅದನ್ನ ಬಿಟ್ಬಿಟ್ಟು ಅವ್ರಂಗೆ ಇವ್ರಂಗೆ. ರಾಮನಗರದಲ್ಲಿ ನೀನ್ ಕೊಟ್ಟಿದ್ಯಲ್ಲಪ್ಪ, ನಾನು ಹಾಕೊಳ್ಳೋ ಬಟ್ಟೆ ತಾವಿಂದ ಎಲ್ಲ ಕೊಟ್ಟಿದ್ಯಲ್ಲ, ಬಾ ಕೋರ್ಟ್ಗೆ. ಈಗ ಕೋರ್ಟಲ್ಲಿ ಕೊಡುವಂತೆ. ಬಟ್ಟೆ ಎಲ್ಲಿ ಬರುತ್ತೆ, ಸೀರೆ ಎಲ್ಲಿ ಬರುತ್ತೆ, ಇವಳಿಗೆ ಹೂವು ಎಲ್ಲಿಂದ ಬರುತ್ತೆ? ಆಡಿಟ್ರ್ ಅಲ್ವಾ ನೀನು? ನನಗೆ ಆಡಿಟ್ರ್ ತಾನೆ, ಬಾ ಕೊಡುವಂತೆ ಎಲ್ಲ ಪ್ರತಿಯೊಂದನ್ನು ಕೋರ್ಟ್ಗೆ. ಅಯ್ಯಪ್ಪ, ಹಬ್ಬಕ್ಕೆ ಅಂತ ಇವತ್ತು ಒಂದಷ್ಟು ಸ್ಯಾರೀಸ್ಗಳನ್ನ ತಗೊಂಡ್ ಬಂದಿದ್ದೀನಿ. ನಿಮ್ಗೂ ಕೂಡ ತೋರಿಸ್ತೀನಿ ಸ್ಯಾರಿಗಳನ್ನ. ಇದು
ನನ್ಗೆ ಅಮ್ಮ ಕೊಡ್ಸಿದ್ರು. ಗೌರಿ ಹಬ್ಬಕ್ಕೆ ಅಂತ ಸೀರೆನ ಕೊಡ್ಸಿದ್ರಮ್ಮ. ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಸೀರೆ ಕೊಡ್ಸಿದ್ರಿದು. ಚೆನ್ನಾಗಿದ್ಯಾ? ಗೌರಿ ಹಬ್ಬಕ್ಕೆ ಅಂತ ಬ್ಲೌಸು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಇದೊಂದು ಸೀರೆ. ಆಮೇಲೆ ಇದೊಂದು ಸೀರೆ. ಇದು ನನ್ನ ಮಗಳು ಕೊಡ್ಸಿದ್ದು ನನಗೆ ಅಂತ. ಈ ಸೀರೆನು ನನಗೆ ಹಬ್ಬಕ್ಕೆ ಅಂತ ಕೊಡ್ಸಿದ್ದು. ಇದು ನನ್ನ ಮಗಳು ಕೊಡ್ಸಿದ್ದು, ಅದು ಅಮ್ಮ ಕೊಡ್ಸಿದ್ದು. ಇದು ಅಮ್ಮ, ಇದು ನನ್ನ ಮಗಳು. ಆಮೇಲೆ ಇವಾಗ ಪಿತೃಪಕ್ಷ ಪೂಜೆ ಎಲ್ಲ ಮಾಡ್ಕೊಂಡು ಬರಬೇಕು. ಅಣ್ಣ ಇಲ್ಲ, ಅಪ್ಪನೂ ಇಲ್ಲ. ಆಮೇಲೆ ನಮ್ಮ ಅಜ್ಜಿ ತಾತ ಅವರಿಗೆಲ್ಲ ನಾವು ಎಡೆ ಇಡಬೇಕು. ಹಾಗಾಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಇದು ನಮ್ಮ ಚಿಕ್ಕಮ್ಮನಿಗೆ. ಯಾಕೆಂದರೆ ಪ್ರತಿ ವರ್ಷನೂ ಅಷ್ಟೇ ನಮ್ಮ ಮನೇಲಿ ನಾವು ತಿಂಡಿನ ಮಾಡಲ್ಲ. ಅವ್ರ ಮನೇಲೇ ತಿಂಡಿಗಳನ್ನ ಮಾಡಿ ಕೊಡ್ತಾರೆ. ಕಜ್ಜಿಯ, ಚಕ್ಲಿ, ನಿಪ್ಪಟ್ಟು ಎಲ್ಲನೂ ಕೂಡ. ಹಂಗಾಗಿ ಇದನ್ನ ಅವ್ರಿಗೆ ತಗೊಂಡಿದ್ದೀನಿ. ನಮ್ಮ ಅಣ್ಣನ ಹೆಂಡತಿಗೆ, ಅಂದ್ರೆ ನಮ್ಮ ದೊಡ್ಡಪ್ಪ ಇದಾರಲ್ಲ, ದೊಡ್ಡಪ್ಪನ ಸೊಸೆಗೆ ಅವ್ರ ಮನೇಲಿ ಅಡ್ಗೆ ಎಲ್ಲ ಪೂರ್ತಿ ಅವರೇ ಮಾಡಿರ್ತಾರೆ. ಪಾಪ ಇಷ್ಟೆಲ್ಲ ಅವರು ಕೊಡ್ಬೇಕಾದ್ರೆ ಅವ್ರಿಗೂ ನಾನು ಏನಾದ್ರು ಕೊಡ್ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಸೀರೆನ ತಗೊಂಡಿದ್ದೀನಿ. ಇದು ನಮ್ಮ ತಂಗಿಗೆ, ಅವಳಿಗೂ ಕೂಡ ತಗೊಂಡಿದ್ದೀನಿ. ಅವಳಿಗೋಸ್ಕರ ಅಂದ್ಬಿಟ್ಟು ಈ ಸೀರೆನ ತಗೊಂಡೆ. ಚೆನ್ನಾಗಿದೆಯಲ್ಲ, 3 ಕಲರು. ಇದು ಒಂದೇ ತರ ಆಯ್ತು. ನೋಡೋಣ, ಅಲ್ಲಿ ಹೋದಾಗ ಕೊಡ್ತೀನಿ. ಅವ್ರು ಯಾವುದು ಸೆಲೆಕ್ಷನ್ ಮಾಡ್ಕೋತಾರೆ ಆ ಸೀರೆ. ಊರಿಗೆ ಏನಾದರೂ ತಗೊಂಡೋಗ್ತೀನಿ. ನಾನು ಮನೆಗೆ ಪೂಜೆ ಸಾಮಾನು ಏನೇನು ಬೇಕು ಎಲ್ಲ ಇಲ್ಲಿಂದಾನೇ ನಾನು ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ತೀನಿ. ಹೂವುಗಳು ಎಲ್ಲ ತಗೊಂಡೋಗ್ತೀನಿ. ಮನೆಯೆಲ್ಲ ಅಲ್ಲಿ ಹೇಳಿದೀವಿ, ಕ್ಲೀನ್ ಮಾಡಿರ್ತಾರೆ. ಮನೆಯೆಲ್ಲ ಕ್ಲೀನ್ ಮಾಡಿರ್ತಾರೆ. ಮಗನು ನಾನೇ, ಮಗಳು ನಾನೇ, ಎಲ್ಲ ನಾನೇ. ಹಂಗಾಗಿ ಈ ಕಾರ್ಯನ ಮಾಡಲೇಬೇಕು. ವರ್ಷಕ್ಕೊಂದ್ಸಲ ಬರೋದು. ವರ್ಷಕ್ಕೊಂದೇ ಸಲ ನಾನು ಊರಿಗೆ ಹೋಗೋದು. ಯಾವಾಗಲೂ ಹೋಗಲ್ಲ. ವರ್ಷಕ್ಕೊಂದ್ಸಲ ಹೋಗ್ತೀನಿ. ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ. ಅದೇ ಹೇಳಿದ್ನಲ್ಲ ಲಾಸ್ಟ್ ಟೈಮ್, ಯಾರೂ ಇಲ್ಲ ಸ್ವಾಗತ ಮಾಡೋರು. ನಾನೇ ಹೋಗ್ತೀನಿ. ನಾನೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ. ಮಾಡಿಕೊಂಡು ಗೌರಿ ಹತ್ರ ಹೋಗಿ, ನಮ್ಮ ತಂದೆಯವರ ಸಮಾಧಿ ಹತ್ರ ಹೋಗಿ ಅಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ನಾನು ಪೂಜೆ ಮಾಡಿ, ಆಮೇಲೆ ನೈಟು ಒಂದು 6 ಗಂಟೆ ಅನಿಸುತ್ತೆ, ಸಾಯಂಕಾಲ ಒಂದು 6 ಗಂಟೆಗೆ ನಾವು ಎಡೆ ಇಡಕ್ಕೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಾವು ಅಲ್ಲಿ ಇರಲ್ಲ, ರಿಟರ್ನ್ ವಾಪಸ್ ಬಂದ್ಬಿಡ್ತೀವಿ. ಅದೇನೋ ಗೊತ್ತಿಲ್ಲ, ಮನಸ್ಸು ಒಪ್ಪಲ್ಲ. ಬೆಳಗ್ಗೆ ಹೋಗ್ತೀವಿ, ರಾತ್ರಿ ಎಲ್ಲ ಮುಗಿಸಿ ನೈಟೇ ಎಲ್ಲ ಕಂಪ್ಲೀಟು ಎಡೆ ಇಕ್ಕಿ ಆದಮೇಲೆ ಆಮೇಲೆ ಎಡೆದೆಲ್ಲ ಊಟ ಮಾಡಿಕೊಂಡು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಮನೇಲಿ ಮಾತ್ರ ಒಂದು ದೀಪ ಉರಿಯೋಕ್ಕೆ ಅಂತ ಬಿಡ್ತೀವಿ ಅಷ್ಟೇ. ದೀಪ ಉರಿತಾ ಇರುತ್ತೆ. ಈ ಸಲ ಅಮ್ಮನೂ ಕೂಡ ಬರ್ತಿದ್ದಾರೆ ನನ್ನ ಜೊತೆಲಿ. ಮತ್ತು ಇನ್ನೊಂದೇನೆಂದರೆ ವರ್ಷಕ್ಕೊಂದ್ಸಲ ಅಲ್ಲ, ಹಂಗಾಗಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಬರ್ತೀನಿ. ಏನೋ ಒಂದು ಅದೃಷ್ಟ ಅಂತ ಅನ್ಕೋತೀನಿ. ನಮ್ಮ ತಂದೆ ಮತ್ತು ನಮ್ಮ ಅಣ್ಣ, ಅಜ್ಜಿ, ತಾತ ಎಲ್ಲರಿಗೂ ಕೂಡ ನನಗೆ ಒಂದು ವರ್ಷಕ್ಕೊಂದ್ಸಲ ಅವ್ರಿಗೆ ಪೂಜೆ ಮಾಡೋಕ್ಕೆ ನನ್ನ ಕೈಯಿಂದ, ಅಂದರೆ ನನ್ನ ದುಡ್ಡದಲ್ಲಿ ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಏನೋ ಅಷ್ಟೋ ಇಷ್ಟೋ ಏನಾಗುತ್ತೆ ಅದನ್ನೆಲ್ಲ ತೊಗೊಂಡೋಗಿ ಅವ್ರಿಗಿಟ್ಟು ಕೈ ಮುಗಿದು ಬರ್ತೀನಿ. ಎಲ್ಲರಿಗೂ, ನಮ್ಮ ಮನೆಯವ್ರಿಗೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೋತೀನಿ. ಯಾವಾಗಲೂ ಅಷ್ಟೇ, ವರ್ಷಕ್ಕೊಂದೇ ಸಲ ಹೋಗೋದು. ಯಾವಾಗಲೂ ಹೋಗಲ್ಲ, ಇಷ್ಟ ಇಲ್ಲ. ಯಾರು ಇಲ್ವಲ್ಲ, ಏನು ಹೋಗೋದು ಅಂದ್ಬಿಟ್ಟು ಹೋಗಕ್ಕೆ ಹೋಗಲ್ಲ. ನಮ್ಮಮ್ಮ ಅಳ್ತವ್ರೆ. ಯಾಕಮ್ಮ? ನಮ್ಮಮ್ಮ ಅಳ್ತವ್ರೆ. ಯಾಕಮ್ಮ? ಅಳಬೇಡ ಬಿಡು. ಯಾಕೆ? ಕಾರಣ ಹೇಳು. ಅಳಬೇಡ. ಮಗ ಇಲ್ವಲ್ಲ, ಈಗ ನೀನೇ ಮಗ, ಮಗಳು ಎಲ್ಲ ನೀನೇ ಅಲ್ವಾ? ಈಗೆಲ್ಲ ಕೆಲಸ ನೀನೇ ಮಾಡ್ತಾ ಇದ್ಯಾ. ಖುಷಿ ಆಯ್ತದೆ, ಸಂತೋಷ ಆಯ್ತದೆ, ಮತ್ತೆ ದುಃಖನೂ ಬರ್ತದೆ. ಏಕೆ? ನಾವು ನಿಮ್ಮ ಅಣ್ಣನ ನೆನ್ಕೊಂಡೆ, ನಮ್ಮ ಅತ್ತೆ ಮಾವ, ನಮ್ಮ ಯಜಮಾನ್ರನ್ನ ಎಲ್ಲರೂ ನೆನ್ಕೊಂಡು ಹೇಳಾಕತ್ತೀವಿ. ಒಂದು ಎಲ್ಲನೂ ನಿಂತ್ಕೊಂಡು ವ್ಯವಹಾರ ಮಾಡ್ತಾ ಇದೆಯಲ್ಲ, ಒಂಥರ ಅದು ಒಂಥರ ದುಃಖನೂ ಬರುತ್ತೆ, ಸಂತೋಷನೂ ಆಗುತ್ತೆ. ಇಂಥ ಮಗಳು ಸಿಕ್ಬೇಕು ಅಂದ್ರೆ ಪುಣ್ಯ ಮಾಡಿದ್ದೆ ನಾನು. ಮತ್ತೆ ನಾನು ಹುಟ್ಟಾಗ ಇವ್ಳು ಹುಟ್ಬಿಟ್ಲು ಅಂತ ಹತ್ಕೊಂಡಿದ್ಯಾ? ಅಂದ್ರೆ ಯಾವುದೋ ಒಂದು ವಿಚಾರಕ್ಕೆ ನಾನು ಹಳ ಬಂತಷ್ಟೇ. ದುಃಖ ಹೆಣ್ಮಗು ಅನ್ನೋದಂತಲ್ಲ, ಮುಂದೆ ಕಷ್ಟ ಆಯ್ತದಲ್ಲ ಅನ್ನೋಕ್ಕೋಸ್ಕರ ಅಳ್ತಿದ್ದೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಇವಾಗ ಗೊತ್ತಾಗ್ತದೆ, ನನ್ನ ಮಗಳು ಇದ್ದದಕ್ಕೆ ಇವತ್ತು ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಇಲ್ಲ ಅಂದ್ರೆ ಏನಪ್ಪ ಮಾಡ್ತಿದ್ದದ್ದು ಅನ್ನೋದು ನಾನು ಆಗಾಗೆಲ್ಲ ನೆನ್ಕೋತಾನೆ ಇರ್ತೀನಿ.
ಮಗನೂ ನೀನೇ, ಮಗಳು ನೀನೇ. ಇನ್ಯಾರು ನೋಡ್ತಾರೆ? ಯಾರು ನೋಡಲ್ಲ. ನೀನು ಬಿಟ್ಟರೆ ಇನ್ಯಾರು ನೋಡಲ್ಲ. ಅದಕ್ಕೋಸ್ಕರ ಈ ಹಬ್ಬ ಮಾಡೋಕ್ಕೆ ಪ್ರತಿಯೊಂದು ಖರ್ಚು ನೀನೇ ಮಾಡ್ತಾಯಿದ್ದಿ. ಈಗ ಅವನಿದ್ದಿದ್ರೆ ಅವನು ಮಾಡ್ತಿದ್ದ. ಈಗ ಅವನಿಲ್ವ, ನಿಮ್ಮ ಅಣ್ಣನೇ ಇಲ್ವಲ್ಲ. ಇದನ್ನ 19-20 ವರ್ಷದ ತವಿಂದ ಮಾಡ್ತಾ ಇದ್ದೀಯಾ? ಹೌದು. ನೆನ್ನೆ ಒಬ್ಬರು ಫೋನ್ ಮಾಡಿದ್ರು, ಹುಟ್ರ ನಿನ್ನ ಮಗಳಂತವಳು ಹುಡ್ಬೇಕು ಕಣ ಮಂಜು. ಯಾಕೆಂದರೆ ಎಲ್ಲ ಕಷ್ಟ ಸುಖ ಎಲ್ಲ ನೋಡ್ತಾಳೆ. ನಿನಗೆ ಆಪ್ರೇಷನ್ ಮಾಡಿಸಿದ್ರು, ಕಷ್ಟ ಕರ್ಕೊಂಡೋಗಿ ಇಸ್ಕೊಂಡಿದ್ದಾಳೆ. ಈ ಕಾಲದಲ್ಲಿ ಒಬ್ರು ಗಂಡು ಮಕ್ಳು ನೋಡ್ತಾರೋ ಇಲ್ವೋ ಯಾರು ಗೊತ್ತು ಮಂಜು. ಹಿಂಗಾಗದೆ. ಆದರೆ ನಿನ್ನ ಮಗಳು ಕಂಡ್ರೆ ನಂಗೆ ತುಂಬ ತುಂಬ ಇಷ್ಟ ಕಣ ಮಂಜು ಅಂತ ನನಗೆ ಫೋನ್ ಮಾಡೋದು. ಅಳ್ಬೇಡಮ್ಮ, ಯಾಕೆ ಅಳ್ತೀಯ? ಅಮ್ಮ ನಾನು ಹುಟ್ಟಿದಾಗ ಹೆಣ್ಮಗಳು ಹುಟ್ಬಿಡ್ತಲ್ಲ ಅಂತ ಬೇಜಾರ್ ಮಾಡ್ಕೊಬಿಟ್ಟಿದ್ರು. ಆದ್ರೆ ಸತ್ತಿ ಬದುಕಿರೋಳು. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ಗಟ್ಟಿ ಜೀವ, ನೀನ್ ತುಂಬಾ ಚೆನ್ನಾಗಿರ್ತೀಯ ಅಂತ. ಇದಕ್ಕೇನ್ ಕಾರಣ ಅಂದ್ರೆ, ಅಮ್ಮಗೆ ಹೆರಿಗೆ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ. ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋದಾಗ ಹೆರಿಗೆ ಟೈಮಲ್ಲಿ ಅಮ್ಮ ಬಾತ್ರೂಮ್ಗೆ ಹೋದಾಗ ಬಾತ್ರೂಮ್ ಒಳಗಡೆ ಜಾರ್ಕೊಂಡ್ ಬಿದ್ದೋಗ್ಬಿಟ್ಟಿದ್ನಂತೆ. ಅಂತ ಟೈಮಲ್ಲೂ ಕೂಡ ಅವರು ಗಟ್ಟಿಯಾಗಿ ನನ್ನನ್ನ ಹಿಂಗೆ ಹಿಡ್ಕೊಂಡು ನರ್ಸ್ನ ಕೂಕೊಂಡ್ರಂತೆ. ಇಲ್ಲಾಂದ್ರೆ ಬಾತ್ರೂಮ್ ಗುಂಡಿ ಒಳಗಡೆ ಬಿದ್ದೋಗ್ತಾ ಇದ್ದಂತೆ ನಾನು. ಜಸ್ಟ್ ಮಿಸ್ ಒಂದೇ ದಾರ ಅಂತೆ. ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ನರ್ಸ್ನ ಕೂಗಿ ನರ್ಸು ಬಂದು ಅಮ್ಮನ್ನ ಮತ್ತೆ ನಾನ್ ಮಗು ಆಗಿದ್ದಾಗ, ಮಗು ಟೈಮಲ್ಲಿ ಇದ್ದಾಗ ಕರ್ಕೊಂಡ್ ಬಂದು, ನಿನ್ ಮಗಳನ್ನ ಉಳಿಸ್ಕೊಂಡ್ಬಿಟ್ಟೆ, ಇಲ್ಲ ಅಂದಿದ್ರೆ ಬಾತ್ರೂಮ್ ಗುಂಡಿ ಒಳಗಡೆ ಹೋಗ್ಬಿಡ್ತಾ ಇತ್ತು ಅಂತ ಹೇಳಿ ಅವರು ಇದ್ ಮಾಡಿದ್ರಂತೆ. ಹಂಗಾಗಿ ನಾನು ಒಂಥರ ಗಟ್ಟಿ ಜೀವ. ನಮ್ಮಮ್ಮ ಅದೇ ಹೇಳುತ್ತೆ, ದೇವ್ರು ನಿನ್ಗೆ ತುಂಬಾ ಆಯಸ್ಸು ಆರೋಗ್ಯನ ಕೊಡ್ಲಿ. ನಿನ್ ಗಟ್ಟಿ ಜೀವ. ನೀನ್ ಹಾಕಿದ್ರು ತಲೆ ಮೇಲೆ ಇಟ್ರು ನೀನು ಹೋಗಲ್ಲ. ಯಾಕೆಂದ್ರೆ ಅವತ್ತು ನೀನು ಹೋಗ್ಬೇಕಿತ್ತು, ಆದ್ರೆ ಅವತ್ತು ನಾನು ಗಟ್ಟಿಯಾಗಿ ಹಿಡ್ಕೊಂಡೆ. ಅವತ್ ನಾನ್ ಗಟ್ಟಿಯಾಗಿ ಹಿಡ್ಕೊಂಡಿದ್ಕೆ ಇವತ್ ನೀನ್ ನನ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ನನ್ನನ್ನ ಸಾಕ್ತಿದ್ಯಾ ಅಂತ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಏನಿದೆ ಅಲ್ವಾ ಎತ್ಕೊಂಡು ಹೋಗೋದು. ಅಣ್ಣನೂ ಇಲ್ಲ, ಅಪ್ಪನೂ ಇಲ್ಲ, ಯಾರು ಇಲ್ಲ. ಅವ್ರಿಗೆ ತಂದೆ ತಾಯಿ ಇಬ್ರು ತೀರೋಗ್ಬಿಟ್ಟಿದ್ದಾರೆ. ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅನ್ನೋಗೆ ನಮ್ಮಮ್ಮಂಗೆ ಮದ್ವೆ ಆಯ್ತು. ಆದ್ಮೇಲೆಲ್ಲ ಮುಗೀತು. ಅಣ್ಣ ತಮ್ಮಂದಿರು ಇದಾರೆ. ನಾನ್ ಹಂಗೆಲ್ಲ ಯಾರ ಮನೆ ಬಾಗ್ಲಿಗೂ ಕಳ್ಸಲ್ಲ. ಅದೇನೇ ಕಷ್ಟ ಆಗ್ಲಿ ನಾನೇ ನೋಡ್ಕೋತೀನಿ. ಅವ್ರಿಗೂ ಅಪ್ಪ ಅಮ್ಮ ಇಲ್ಲ. ಇನ್ಯಾರಿದ್ದಾರೆ? ಅಣ್ಣ ತಮ್ಮ ಅಂತ ಇದ್ರುನು ಅದೆಲ್ಲ ಅವ್ರ ಜೀವನ ಇದ್ದಾಗ ನಾವ್ ಹಂಗೆಲ್ಲ ಹೋಗಿ ಅವ್ರಿಗೆಲ್ಲ ತೊಂದರೆ ಕೊಡ್ಬಾರ್ದಲ್ವಾ. ಹಂಗಾಗಿ ನಮ್ಮಮ್ಮ ಅವ್ರ ಅಣ್ಣ ತಮ್ಮಂದಿರು ಯಾರೇ ಇದ್ರುನು ಎಲ್ಲ ತಮ್ದಿರೆ, ಅಣ್ದಿರು ಯಾರು ಇಲ್ಲ, ಎಲ್ಲ ತಮ್ದಿರೆ. 5 ಜನ ಇದ್ದಾರಲ್ಲ, 5 ಜನ ತಮ್ದಿರು. ಅದ್ ಯಾವತ್ತೂ ಅವ್ರ ಹತ್ರ ಹೋಗ್ಬಿಟ್ಟು ನನ್ಗೆ ಅದ್ ಕೊಡಿ ಇದ್ ಕೊಡಿ ಅಂತ ಯಾವತ್ತೂ ಕೇಳಲ್ಲ. ಇವತ್ಗೂ ಹೋದ್ರು ಅವ್ರ ಮನೇಲಿ ಒಂದು ತನ್ನ ತಿಂದ್ರು ನೀವೆಲ್ರೂ ಚೆನ್ನಾಗಿರಪ್ಪ ಅಂತಾನೆ ನಮ್ಮಮ್ಮ ಹಾರೈಸ್ಬಿಟ್ಟು ಬರ್ತಾರೆ. ಹಂಗೆಲ್ಲ ಅವ್ರ ಅಪ್ಪನ ಮನೆಗೆ ಹೋಗೋದು ಕೇಳೋದು ಅದೆಲ್ಲ ಮಾಡೋದು ಇಲ್ಲ. ಯಾವತ್ತೂ ಹೋಗಲ್ಲ ಅವ್ರು. ಅವ್ರ ತಂದೆ ತಾಯಿ ಯಾವತ್ತು ತೀರೋದು ಅಲ್ಲಿಗೆ ಅವರು ಬಿಟ್ಬಿಟ್ರು. ಸಿಕ್ಕಿದಾಗ ಎಲ್ಲ ಮಾತಾಡಿಸ್ತಾರೆ. ಗೌರಿ ಹಬ್ಬಕ್ಕೆ ಒಪ್ತಮ್ಮ ಸೀರೆನ ಕೊಟ್ಟಿದ್ದಾರೆ. ಇನ್ನು 5 ಜನದಲ್ಲಿ ಒಬ್ರು ಕೊಟ್ಟಿದ್ದಾರೆ. 4 ಜನ ಲೆಕ್ಕ ಇಲ್ಲ ಇದಾರೆ. ಅವ್ರೇನ್ ಕೊಡಲ್ಲ. ನಾವು ನಮ್ಮಮ್ಮನೂ ಅಷ್ಟೇ, ಯಾವತ್ತೂ ನೀವು ಸೀರೆ ಕೊಟ್ಟಿಲ್ಲ ಅಂತ ಹೇಳೋದು, ಹಬ್ಬಕ್ಕೆ ಕರೀಲಿಲ್ಲ, ಆ ಥರದ್ ಏನೂ ಇಟ್ಕೊಳ್ಳೋದಿಲ್ಲ. ಸೆಂಟಿಮೆಂಟೇ ಇಲ್ಲ. ಚೆನ್ನಾಗಿರ್ರಪ್ಪ ಅಷ್ಟೇ ಹೇಳೋದು ನಮ್ಮಮ್ಮ. ಚೆನ್ನಾಗಿರ್ರಪ್ಪ ಅಂತ ಎಲ್ಲರ ಜೊತೆಲೂ ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅವ್ರ ಅಣ್ಣ ತಮ್ಮದಿರ ಜೊತೆ ಎಲ್ಲ. ಅದಾದ್ಮೇಲೆ ಇನ್ನೇನು, ನಮ್ಮ ಅಣ್ಣನೂ ಇಲ್ಲ, ಅವನು ತೀರೋದ, ನಮ್ಮ ಅಪ್ಪನೂ ಇಲ್ಲ, ಇನ್ಯಾರಿದ್ದಾರೆ? ನಾನೇ ಅಲ್ವಾ. ಹಂಗಾಗಿ ಅವ್ರನ್ನ ನಾನೇ ಕರ್ಕೊಂಡ್ಬಂದು ನಾನೇ ನೋಡ್ಕೋತಿದ್ದೀನಿ. ಅವರು ನನ್ನ ಕೈ ಹಿಡಿದ್ರು, ಇಲ್ಲ ಅಂತಲ್ಲ. ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಸ್ವಲ್ಪ ಅವರು ಹಿಡಿದ್ರು. ನನ್ನ ಕಷ್ಟ ಸುಖ, ನಾನು ದುಃಖದಲ್ಲಿದ್ದಾಗ, ನೋವಲ್ಲಿದ್ದಾಗ ಆ ಟೈಮಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ನನಗೆ ಸಮಾಧಾನ ಕೊಟ್ಟಿದ್ದೆ ನಮ್ಮಮ್ಮ. ಅವರಿಲ್ಲ ಅಂದಿದ್ರೆ ನಾನು ಏನೋ ಆಗ್ಬಿಡ್ತಾ ಇದ್ದೇನೋ. ಅದೇ ಹೇಳದ್ನಲ್ಲ, ಎಲ್ಲದಕ್ಕೂ ಒಂದು ಕಾಲ ಅಂತ ಇರುತ್ತೆ. ಬರಬೇಕು, ಬರೋವರೆಗೂ ತಾಳ್ಮೆಯಿಂದ ಇರಬೇಕು. ಎಲ್ಲ ನಮ್ಮ ಅಣ್ಣ ಮತ್ತು ನಮ್ಮ ತಂದೆ, ನಾವು ನಂಬಿರೋವಂಥ ದೇವರು ಆಶೀರ್ವಾದ ಅಷ್ಟೇ. ನಾನು ತಿಳ್ಕೊಂಡಿರೋ ಪಾಠ ಇಷ್ಟೇ. ಏನು ಎತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಬಿಟ್ಟೆ ಹೋಗ್ತೀವಿ. ಇರೋವರೆಗೂ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು. ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ಬಯಸ್ಬಾರ್ದು, ಏನು ಮಾಡಬಾರ್ದು. ನಮ್ಮ ಪಾಡಿಗೆ ನಾವು ಹೋಗ್ಬೇಕು. ಆ ಥರ ಜೀವನ ನಾನು ಮಾಡಬೇಕು ಅಂತ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಅದೇನೋ ಗೊತ್ತಿಲ್ಲ, ಸುಮ್ಮನೆ ಇರೋಳಗೆ ಕಣ್ಕೊಂಡು ಈ ಥರ ನನಗೆ ಆಗದೆ ಇರೋವಂಥ ವ್ಯಕ್ತಿಗಳು ಈ ಥರ ಬಿಟ್ಟು ವಿಡಿಯೋಗಳನ್ನ ಮಾಡಿಸ್ತಾರೆ. ಪರವಾಗಿಲ್ಲ, ನೀವು ಮಾಡಿಸಿ.
ಏನೇನ್ ಮಾಡ್ತೀರೋ ಮಾಡಿ, ಎಲ್ಲದಕ್ಕೂ ತಯಾರಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಈಗ. ಯಾಕೆಂದ್ರೆ ಮೊದಲು ಸೌಮ್ಯ ಅಲ್ಲ, ಮೊದಲೇ ಸೌಮ್ಯವಾಗಿದೆ, ಈಗ ಸೌಮ್ಯಶ್ರೀ ಆಗಿದ್ದೀನಿ. ಹಾಗಾಗಿ ಯಾವುದಕ್ಕೂ ಜಗ್ಗಲ್ಲ, ಏನೇ ಬರಲಿ ಫೇಸ್ ಮಾಡ್ತೀನಿ. ಆ ಧೈರ್ಯ, ಆ ಒಂದು ಶಕ್ತಿನ ನನಗೆ ರಾಯರು ಮತ್ತೆ ನನ್ನಮ್ಮ, ನಾನು ನಂಬಿರೋ ದೇವ್ರುಗಳು ನನಗೆ ಆ ಶಕ್ತಿನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಸಿದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಏನೇನ್ ಮಾಡ್ತೀರಾ ಮಾಡಿ. ಕಾನೂನಂತೂ ಸೂಪರ್ ಆಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೋದ್ರೆ ಏನೇನಾಗುತ್ತೆ, ಏನೇನ್ ನಡೆಯುತ್ತೆ ಅನ್ನೋದನ್ನು ಕೂಡ ಕಾನೂನು ಪ್ರಕಾರ ಹೋದ್ರೆ ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ. ಅದೇನ್ ಮಾಡ್ತೀರಾ ಮಾಡಿ, ನಾನಂತೂ ಸಿದ್ಧವಾಗಿರ್ತೀನಿ. ನನ್ನ ತಂಟೆಗೆ ಬಂದ್ರೆ ನಾನಂತೂ ಸುಮ್ಮನೆ ಇರೋ ಮಗಳೇ ಅಲ್ಲ. ಮೊದಲೇ ಸುಮ್ಮನೆ ಇರ್ತಿದೆ, ಇನ್ಮೇಲೆ ಸುಮ್ಮನೆ ಇರಲ್ಲ. ಯಾಕೆಂದ್ರೆ ಯಾರ ವಿಷಯಕ್ಕೂ ಹೋಗಲ್ಲ. ನೋಡಿ, ನಾನಾಯ್ತು, ಕೆಲಸ ಆಯ್ತು, ವಿಡಿಯೋ ಆಯ್ತು ಅನ್ಕೊಂಡು ನನ್ನ ಪಡೆಗೆ ನಾನು ಹೋಗ್ತಿದ್ದೀನಿ. ನನ್ನ ಬೆಳವಣಿಗೆ ನೋಡಿ ನೀವ್ ಹುರ್ಕೊಂಡು ನೀವ್ ಹಿಂದೆಯಿಂದ ಏನೋ ಮಾಡ್ಬೇಕು ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನೀವೇನಾರ ನನ್ನ ವಿಷಯಕ್ಕೆ ಬಂದ್ರೆ ನಾನು ಸುಮ್ಮನಿರೋ ಮಗಳೇ ಅಲ್ಲ. ನೀಟಾಗಿ ಕಾನೂನು ತಿಳ್ಕೊಂಡ್ಬಿಟ್ಟಿದೀನಿ. ಓದಿರೋದೇ 7th, ಆದ್ರೆ ಕಾನೂನ್ ಬಗ್ಗೆ ಸೂಪರ್ ಆಗಿ ತಿಳ್ಕೊಂಡಿದೀನಿ. ಕಾನೂನ್ ಪ್ರಕಾರನೇ ಹೋರಾಟ ಮಾಡ್ತೀನಿ. ನನ್ನ ವಿಷಯಕ್ಕೆ ಏನಾದ್ರು ಬಂದ್ರು, ನೆಕ್ಸ್ಟ್ ಟೈಮ್ ನನ್ನ ವಿಷಯಕ್ಕೆ ಏನಾರ ಬಂದ್ರೆ ಮಾತ್ರ ಬಿಡೋ ಮಗಳೇ ಅಲ್ಲ. ಕಾನೂನ್ ಪ್ರಕಾರನೇ ಹೋರಾಟ ಮಾಡ್ತೀನಿ. ಒಂಚೂರು ಲೇಟ್ ಆಗ್ಬೋದು, ಖಂಡಿತ ಒಳ್ಳೇದಾಗೇ ಆಗುತ್ತೆ. ಅಡ್ಡದಾರಿಲಿ ಹೋಗಲ್ಲ, ಸತ್ಯದ ದಾರಿಲಿ ಹೋಗ್ತೀನಿ. ಸತ್ಯದ ದಾರಿಲಿ ಹೋಗೋರ್ಗೆ ಸ್ವಲ್ಪ ಅಡೆತಡೆಗಳು ಬರುತ್ತಂತೆ, ಆದ್ರೂ ಒಳ್ಳೆ ದಾರಿ ಸಿಗುತ್ತಂತೆ. ಸುಳ್ಳಿನ ದಾರಿಲಿ ಹೋಗ್ತಾರೆ ನೋಡಿ, ಅವ್ರಿಗೆ ಬೇಗ ಸಿಗುತ್ತಂತೆ ದಾರಿ, ಆದ್ರೆ ಒಂದ್ಸಲ ದಬಾಕೋತಾರೆ. ಸತ್ಯದ ದಾರಿಲಿ ಹೋಗ್ತಿದ್ದೀನಿ, ಅದಕ್ಕೆ ನಿಧಾನ ಆಗ್ತಿದೆ ನೋಡಿ. ಒಂದೊಂದೇ ಸ್ಟಾರ್ಟ್ ಆಯ್ತಾ ಅಷ್ಟೇ. ನೋಡಕ್ಕೆ ತುಂಬಾ ಸೈಲೆಂಟ್ ಆಗೇ ಇರ್ತೀನಿ. ಸೈಲೆಂಟೇ ನಾನು, ಜಾಸ್ತಿ ಮಾತಾಡಲ್ಲ, ಎಷ್ಟು ಬೇಕಷ್ಟು. ಆದ್ರೆ ನನ್ನ ವಿಷಯಕ್ಕೆ ಬಂದ್ರೆ ಮಾತ್ರ ಸುಮ್ಮನಿರೋ ಮಗಳೇ ಅಲ್ಲ. ನನಗೆ ನಿಜವಾಗ್ಲೂ ಈ ಸೋಷಿಯಲ್ ಮೀಡಿಯಾ ಬರೋಕ್ ಮುಂಚೆ ನನಗೆ ಯಾವ ಶತ್ರುಗಳೇ ಇರಲಿಲ್ಲ, ಯಾರೂ ಇರಲಿಲ್ಲ. ನಾನಾಯ್ತು, ಮನೇಲಿ ನಮ್ಮಮ್ಮ ಆಯ್ತು, ನಮ್ಮದೇ ಆದ ಒಂದು ಪ್ರಪಂಚದಲ್ಲಿ ನಾವಿದ್ವಿ. ಈ ಸೋಷಿಯಲ್ ಮೀಡಿಯಾ ಅಂತ ಬಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡ್ಕೊಂಡಂತ ಕೆಲವು ಹೆಂಗಸರು, ಅವರಿಂದ ಇವಾಗ ನನಗೆ ಈ ಥರ ಪ್ರಾಬ್ಲಮ್ಸ್ಗಳು ಬರ್ತಿರೋದು ಅಂತ ನನಗೆ ಗೊತ್ತಾಯ್ತು. ಪರವಾಗಿಲ್ಲ, ನೀವು ಬರೀ ನನ್ನನ್ನು ಕೆಳಗೆ ಬೀಳಿಸಬೇಕು, ಉಳಿಗೆನ ಮಾಡಬೇಕು ಅನ್ನೋದೇ ನೀವು ಯೋಚನೆ ಮಾಡ್ತಾ ಇರಿ. ನಂದೇನೇ ಇದ್ರೂ ಬೆಳಿಬೇಕು, ನನ್ನ ಕೆಲಸ ನಾನು ನೋಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು ನಾನು ಹೋಗ್ತಾ ಇರ್ತೀನಿ. ಅದೆಷ್ಟು ದಿನ ಮಾಡ್ತಿರೋ ಮಾಡಿ, ಶಕ್ತಿ ನಿಮ್ಮ ಮೈಯಲ್ಲಿ ಶಕ್ತಿ ಇರೋವರೆಗೂ ಅದೇನೇನು ಕುತಂತ್ರಗಳು ಮಾಡ್ತಿರೋ ಮಾಡಿ. ಎಲ್ಲದಕ್ಕೂ ನಾನು ಕೊಡಲ್ಲ ಉತ್ತರ, ರಾಯರು ಕೊಡ್ತಾರೆ. ನನ್ಗೆ ಅದಕ್ಕಲ್ವಾ ಒಳ್ಳೇದು ಮಾಡಿರೋದಕ್ಕೆ ನನಗೂ ಇವತ್ತು ಬೆಳ್ಳಿ ಕಾಯಿನು ರಾಯರು ನಮ್ಮ ಮನೆಗೆ ಬಂದಿದ್ದಾರೆ. ರಾಯರಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.